ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನೋಡೋಣ ನಾರ್ತ್ ಇಂಡಿಯನ್ ರೆಸಿಪಿ, ಅದು ಗ್ರೀನ್ ಪೀಸ್ ಮಸಾಲ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ. ಇದಕ್ಕೆ ನಮಗೆ ಬೇಕು 2 ಈರುಳ್ಳಿ, 1 ಟೊಮೆಟೊ, ಬೆಲ್ಲ, ಬೆಳ್ಳುಳ್ಳಿ, ಚಕ್ಕೆ, ಮೆಣಸಿನಕಾಳು ಮತ್ತು ಲವಂಗ ಮತ್ತು ಜೀರಿಗೆ ಕಾಳು. ಈಗ ನಾವು ಮೊದಲನೇದಾಗಿ ಮಸಾಲೆಯನ್ನು ಯಾವ ಥರ ಮಾಡ್ಕೊಳ್ಳೋದು ನೋಡೋಣ. ಕಡಾಯಿಯಲ್ಲಿ 1 ಚಮಚದಷ್ಟು ಎಣ್ಣೆಯನ್ನು ಹಾಕಿ ಇವಾಗ ನಾವು ಎಲ್ಲ ಪದಾರ್ಥಗಳನ್ನು ಹುರಿದುಕೊಳ್ಳೋಣ. ಮೊದಲನೇದಾಗಿ ಲವಂಗ ಮತ್ತು ಮೆಣಸನ್ನು ಹಾಕಿ ಸ್ವಲ್ಪ ಸಮಯದ ನಂತರ ಇದಕ್ಕೆ ಜೀರಿಗೆಯನ್ನು ಸೇರಿಸಿ, ಜೀರಿಗೆ ಆದ ಮೇಲೆ ಚಕ್ಕೆಯನ್ನು ಹಾಕಿ 1-2 ನಿಮಿಷಗಳ ಕಾಲ ನಂತರ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದಕ್ಕೆ ಈರುಳ್ಳಿಯನ್ನು ಸೇರಿಸಿ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ 2-3 ನಿಮಿಷಗಳ ಕಾಲ. ಇದು ಬ್ರೌನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು. ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿಕೊಳ್ಳಿ. ಈ ಥರ ಚೆನ್ನಾಗಿ ಫ್ರೈ ಆದ ಮೇಲೆ ನಂತರ ಇದಕ್ಕೆ ಟೊಮೆಟೊವನ್ನು ಸೇರಿಸಿ ನಂತರ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಇದನ್ನು 1-2 ನಿಮಿಷಗಳ ಕಾಲ ಚೆನ್ನಾಗಿ ಎಲ್ಲ ಫ್ರೈ ಮಾಡಿಕೊಳ್ಳಿ. ಈ ಥರ ಫ್ರೈ ಆದ ಮೇಲೆ ನಾವು ಈ ಮಿಶ್ರಣವನ್ನು ಮಿಕ್ಸರ್ ಬೌಲ್ಗೆ ಹಾಕೋಣ. ಇದಕ್ಕೆ ನಮಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಸ್ವಲ್ಪ ಕೊತ್ತಂಬರಿ ಪುಡಿಯನ್ನು ಸೇರಿಸಿ ಇದನ್ನು ರುಬ್ಬಿಕೊಳ್ಳಿ. ಈಗ ಮಸಾಲೆ ರೆಡಿಯಾಗಿರುತ್ತದೆ. ಈಗ ನಾವು ಕಡಾಯಿಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ 3-4 ಚಮಚದಷ್ಟು ಎಣ್ಣೆಯನ್ನು ಹಾಕಿ ನಂತರ ಇದಕ್ಕೆ ಇಂಗ್ ಪೌಡರನ್ನು ಹಾಕೋಣ. ನಂತರ ಕೊರಿಯಾಂಡರ್ ಪೌಡರನ್ನು ಇದಕ್ಕೆ ಸೇರಿಸಿ ನಂತರ ಸ್ವಲ್ಪ ಖಾರದ ಪುಡಿಯನ್ನು ಸೇರಿಸಿ ನಂತರ ಈ ಹಸಿಮೆಣಸಿನಕಾಯಿ ಮತ್ತು ಗರಂ ಮಸಾಲವನ್ನು ಸೇರಿಸಿ ಇದನ್ನು ಚೆನ್ನಾಗಿ ಹುರಿದ ನಂತರ ಇದಕ್ಕೆ ನಾವು ತಯಾರಿಸಿದ ಮಸಾಲೆಯನ್ನು ಸೇರಿಸಿ ಇದನ್ನು ಚೆನ್ನಾಗಿ 3-4 ನಿಮಿಷಗಳ ಕಾಲ ಕುದಿಯಲು ಬಿಡಬೇಕು. ನಂತರ ಫ್ರೋಝನ್ ಬಟಾಣಿಯನ್ನು ಇದಕ್ಕೆ ಸೇರಿಸಿ ಇವಾಗ ನೋಡ್ತಿದ್ದಾರೆ ಗ್ರೀನ್ ಪೀಸ್ ಮಸಾಲ ರೆಡಿಯಾಗಿದೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.